ಏನಾಯಿತು ನನ್ನ ಮಗಳಿಗೆ? ಏನಾಗಿದೆ? ಯಾಕೆ ಹೀಗೆ ಅವಳು ಪ್ರಜ್ಞೆ ಇಲ್ಲದೆ ಮಲಗಿದ್ದಾಳೆ? ಯಾರು ತಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ? ಎಷ್ಟು ದಿವಸ ಬೇಕು ಡಾಕ್ಟರ್ ಪ್ರಜ್ಞೆ ಬರೋಕ್ಕೆ? ನೀವೇ ನಮ್ಮ ಪೇಷಂಟ್ ಅವ್ರ ತಾಯಿ? ಮಗಳು ನದಿ ಪಕ್ಕ ಬಿದ್ದಿದ್ಲಂತೆ, ಪ್ರಜ್ಞೆ ಇರಲಿಲ್ಲ ತರುವಾಗ ಕೂಡ. ನಾವು ಪ್ರಜ್ಞೆ ಬರೆಸಲಿಕ್ಕೆ ಪ್ರಯತ್ನ ಮಾಡ್ತಿದ್ವಿ, ಅದಾಗುತ್ತೆ. ನಿಮ್ಮ ಮಗಳಿಗೆ ಆಲ್ಕೋಹಾಲ್ ತೊಗೊಳೋದು ಅಥವಾ ಬೇರೆ ಏನಾದರೂ ಡ್ರಗ್ಸ್ ತೊಗೊಳೋದು ಆ ಥರ ದುರಭ್ಯಾಸಗಳೇನಾದರೂ ಇದೆಯಮ್ಮ? ಇದ್ರ ದಯವಿಟ್ಟು ಈಗಲೇ ಹೇಳಿ, ಇದು ಟ್ರೀಟ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ ಥರ ಕೆಟ್ಟ ಅಭ್ಯಾಸ ನನ್ನ ಮಗಳಿಗೆ ಇಲ್ಲವೇ ಇಲ್ಲ ಡಾಕ್ಟರ್. ನಾನಂತೂ ಶ್ಯೂರಿಟಿ ಕೊಡ್ತೀನಿ, ಅವಳಿಗೆ ಆ ಥರ ಯಾವುದೇ ರೀತಿ ಕೆಟ್ಟ ಅಭ್ಯಾಸನೂ ಇಲ್ಲ. ಏನಾದರೂ ಇದ್ರೆ ಈಗಲೇ ಹೇಳ್ಬಿಡಿ, ನೀವು ತಡವರಿಸ್ತಿದ್ದೀರಾ? ಏನಾದರೂ ಇದ್ರೆ ಬೇಗ ಹೇಳಿ, ಯಾಕಂದರೆ ನಮ್ಮ ಮುಂದೆ ಟ್ರೀಟ್ಮೆಂಟ್ಗೂ ಅದು ಹೆಲ್ಪ್ ಆಗುತ್ತೆ. ಅಂಥದ್ದೇನೂ ಇಲ್ಲ ಡಾಕ್ಟರ್. ನಂಗೆ ಗೊತ್ತಿರುವಾಗಂತೂ ಏನೂ ಇಲ್ಲ. ನಂಗೆ ಗೊತ್ತಿಲ್ಲದೆ ಇರೋಂಗೆ ಏನಾಗಿದ್ರು ನಂಗೆ ಗೊತ್ತಿಲ್ಲ. ನಿಮ್ಮ ಮಾತಿಗೆ ನಂಬ್ತೀನಮ್ಮ. ನೀವೊಂದು ಕೆಲಸ ಮಾಡಿ, ಏನಕ್ಕೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಟು FIR ಕಾಪಿ ತಂದು ಕೊಡಿ. ಅಟೆಂಪ್ಟ್ ಟು ಮರ್ಡರ್ ಥರ ಇದೆ, ನನಗೇನೋ ಡೌಟ್ ಬರ್ತಾ ಇದೆ. ಆಗಿರೋ ಗಾಯಗಳೆಲ್ಲ ನೋಡಿದರೆ ಇದು ಸಾಮಾನ್ಯ ಸೂಸೈಡ್ ಅಟೆಂಪ್ಟ್ ಆಗಲಿ ಅಥವಾ ಏನೋ ಆಕ್ಸಿಡೆಂಟ್ ಅಂತ ನನಗೇನೋ ಅನಿಸ್ತಾ ಇಲ್ಲ. ನೀವೊಂದು ಕೆಲಸ ಮಾಡಿ, ಪೊಲೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದು ತುಂಬ ಒಳ್ಳೆಯದು. ಹಾಗೆ ಬ್ಲಡ್ ರಿಪೋರ್ಟ್ ಬಂದಿದೆ, ಬ್ಲಡ್ ರಿಪೋರ್ಟಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇದೆ ಅಮ್ಮ. ಏನಾದರೂ ಇದ್ದರೆ ಈಗಲೇ ಹೇಳೋದು ಒಳ್ಳೆಯದು. ಇಲ್ಲ ನೀವು ಅವ್ರ ಫ್ರೆಂಡ್ಸ್ ಯಾರು ಇದ್ದರೆ ವಿಚಾರಿಸ್ಬಿಟ್ಟು ನನಗೆ ತಿಳಿಸಿ. ಅಯ್ಯೋ ಹೌದಾ? ಮರ್ಡರಾ? ನನ್ನ ಮಗಳನ್ನ ಯಾರು ಮರ್ಡರ್ ಮಾಡ್ತಾರೆ? ಸರಿ, ನಾನು ಕಂಪ್ಲೇಂಟ್ ಕೊಡ್ತೀನಿ ಡಾಕ್ಟರ್. ಆಲ್ಕೋಹಾಲ್ ಇತ್ತ? ಏನಕ್ಕೂ ನನ್ನ ಅವಳ ಫ್ರೆಂಡ್ಸ್ ಇರ್ತಾರೆ, ಅವಳ ಫ್ರೆಂಡ್ಸ್ ನನ್ನ ಕಾಂಟ್ಯಾಕ್ಟಲ್ಲಿದ್ದಾರೆ. ವಿಚಾರಿಸ್ಬಿಟ್ಟು ಹೇಳ್ತೀನಿ ನಿಮಗೆ. ಇಲ್ಲಿ ಅಳೋದು ಕರೆಯೋದು ಏನು ಮಾಡಬೇಡಿ ಅಮ್ಮ, ಅವಳನ್ನು ಎಚ್ಚರ ಮಾಡಿಸ್ಬೇಡಿ. ಪೇಷಂಟ್ಗೆ ಆದಷ್ಟು ರೆಸ್ಟ್ ಕೊಡಿ. ನೀವು ಏನಕ್ಕೂ ಹೊರಗಡೆ ಇರಿ, ಏನಾದ್ರು ಎಮರ್ಜೆನ್ಸಿ ಇದ್ದರೆ ನಿಮಗೆ ಫೋನ್ ಮಾಡ್ತೀವಿ. ಈಗ ಅವರು ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ, ಪ್ರಜ್ಞೆ ಬಂದಮೇಲೆ ನಿಮಗೆ ಫೋನ್ ಮಾಡೋ ವ್ಯವಸ್ಥೆ ಮಾಡಿಸ್ತೀನಿ. ನೀವು ಬೇಕಾದರೆ ಮನೆಗೂ ಹೋಗ್ಬೋದು. ಹೇಗೆ ಹೋಗಲಿ ಮನೆಗೆ ನಾನು? ನನ್ನ ಮಗಳನ್ನ ಇಲ್ಲೇ ಸಾಯೋದಕ್ಕೆ ಬಿಟ್ಟು. ದೇವರೇ, ನನಗೆಂಥ ಪರಿಸ್ಥಿತಿ ತಂದೆಯಪ್ಪ. ಧೈರ್ಯ ತಂದ್ಕೊಳ್ಳಿ ಅಮ್ಮ, ಏನು ಹೆದರ್ಕೋಬೇಡಿ, ಏನೂ ಆಗಲ್ಲ. ನಾವಿದ್ದೀವಲ್ಲ, ನಮ್ಮ ಕೈಲಾದಷ್ಟು ನಾವು ಮಾಡಿ ನಿಮ್ಮ ಮಗಳನ್ನ ಬದುಕಿಸೋ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್. ಬದುಕಿಸ್ತೀವಿ ಅಂತ ಹೇಳಿ, ಪ್ರಯತ್ನ ಅಂತ ಹೇಳಬೇಡಿ ಪ್ಲೀಸ್. ನನ್ನ ಮಗಳನ್ನ ಬದುಕಿಸ್ಕೊಡಿ. ಆಯ್ತಮ್ಮ, ಯೋಚನೆ ಮಾಡಬೇಡಿ. ನೀವಿನ್ನು ರೆಸ್ಟ್ ಮಾಡಿ, ಇಲ್ಲಿ ಇರಬೇಡಿ. ಅಲ್ಲೆಲ್ಲಾದರೂ ಕುತ್ಕೊಳ್ಳಿ, ಹೋಗಿ ಸುಸ್ತಾಗಿದ್ದೀರಾ ತುಂಬ.